ಇವತ್ತಿನ ಮಹಿಳಾ ಸಂಘದ ಮೀಟಿಂಗ್ ನ ಉದ್ದೇಶ ಏನು ಅಂದ್ರೆ ಇತ್ತೀಚೆಗೆ ಮಹಿಳೆಯರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ. ದಬ್ಬಾಳಿಕೆ ಮಿತಿ ಮೀರಿ ಹೋಗಿದೆ. ಎಲ್ಲಿ ನೋಡಿದ್ರು ಕ್ರೌರ್ಯ, ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾ ಇದೆ. ಕೊನೆನೇ ಇಲ್ವಾ? ನಾನು ಅದೇ ಪಾಯಿಂಟ್ಗೆ ಬರ್ತಾ ಇದ್ದೆ. ಇದು 21st ಸೆಂಚುರಿ. 2000 ವರ್ಷಗಳ ಕಾಲ ನಾವು ಅತ್ತಿದ್ದು ಸಾಕು. ಕೊಡ್ಬೇಕಾ? ಒನ್ ಥಿಂಗ್, ಫಾರಿನ್ ಕಂಟ್ರೀಸ್ ಅಲ್ಲಿ ಹೆಂಗಸರು ಆಳೋದೇ ಇಲ್ಲ. ಕಣ್ಣಲ್ಲಿ ನೀರ್ ಬರಲ್ಲ, ಬೇರೆ ಕಡೆ ಬರುತ್ತೆ. ಜಸ್ಟ್ ಕೀಪ್ ಕ್ವೈಟ್. ಜಜಕ್ಕೆ ಹಾಗಾದ್ರೆ ಗಂಡಸರು ಅಳ್ಬೋದಾ? ರಾಜ್ಯಕ್ಕೆ ಹೇಳ್ತಾ ಇದಾರೆ ಅಂದ್ಮೇಲೆ ಓಕೆಪಾ, ಆದ್ರೆ ಯಾವುದೇ ಕಾರಣಕ್ಕೂ ಲೇಡೀಸು ಅಳ್ಬಾರ್ದು. ಜಾಜಿ ಅವ್ರೆ, ಹೆಂಗಸರು ಗಂಡಸರು ತರ ಆಗಬಿಟ್ರೆ ಅಳುವಿಗೆ ಜಾಗ ಎಲ್ರಿ ಇರುತ್ತೆ. ಈ ವಿಷಯದಲ್ಲಿ ನೀವು ಮೂಗ್ ತುರ್ಸಕ್ ಬರ್ಬೇಡಿ. ಯಾವ ಹೆಂಗಸು ಅಳ್ತಾಳೋ ಅವಳಿಗೆ ದಂಡ ಹಾಕ್ತಿವಿ, ಮಹಿಳಾ ಸಂಘದಿಂದ ದೂರ ಇಡ್ತೀವಿ. ಆ ರೀತಿ ಕಾನೂನ್ನ ಜಾರಿಗೆ ತರ್ತೀವಿ. ಹೌದು ಜಾಜಿ ಅವರೇ, ಈ ಮಹಿಳೆಯರಿಗೆ ದುಃಖ ಬರಕ್ ಕಾರಣನೇ ಈ ಗಂಡಸರು. ನೋವು ಬರೋದೇ ಈ ಹಾಳಾದ ಗಂಡಸರಿಂದ. ಆ ರೀತಿ ಕಾನೂನ್ನ ಜಾರಿಗೆ ತಂದು ನಾವು ಮೇಲಿಂದ ಪ್ರೆಷರ್ ಹಾಕ್ಬೇಕು. ಕೆಲವು ಮಹಿಳೆಯರು ಇದಕ್ಕೆ ಅಬ್ಜೆಕ್ಟ್ ಮಾಡ್ಬೋದು, ಆದ್ರೆ ಗಂಡಸರಾದ ನಾವು ಇದಕ್ಕೆ ಒಪ್ಪೋದಿಲ್ವಲ್ಲ. ಡೋಂಟ್ ಟಾಕ್ ರಬೇಶ್. ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ಯಾ ಅಂದ್ಮೇಲೆ ನೀನು ಹೆಂಗಸೆ. ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಎಲ್ಲ ಹೆಂಗಸರಿಗೂ ವಿರೋಧ ವ್ಯಕ್ತಪಡಿಸಿ ಅಂತ ನಾನೇ ಹೇಳ್ತೀನಿ. ಈ ವಿಷಯದಲ್ಲಿ ನೀವು ಎಗೇನೆಸ್ಟ್ ಆಗಿ ಮಾತಾಡಬೇಡಿ. ಯು ಜಸ್ಟ್ ಕೀಪ್ ಕ್ವೈಟ್. ಜಾಜಿ ಅವರೇ, ಇದನ್ ಬಿಟ್ಟು ಬೇರೆ ಏನ್ ಮಾಡ್ಬೋದು? ಯಾವಾಗ್ಲೂ ಅಳೋ ಹೆಂಗಸನ ಮನೆಗೆ ಕರ್ಕೊಂಡ್ ಬಂದು ಅವಳನ್ನ ಬದಲಾವಣೆ ಮಾಡ್ಬೇಕು. ಅವಳಿಗೆ ಉದಾಹರಣೆ ಆಗಿಟ್ಕೊಂಡು ನೀವೆಲ್ಲ ಇದೇ ರೀತಿ ಬದಲಾವಣೆ ಆಗ್ಬೇಕು ಅಂತ ವಿತ್ ಎಕ್ಸಾಂಪಲ್ ತೋರಿಸಿದ್ರೆ ಖಂಡಿತವಾಗ್ಲೂ ಎಲ್ಲ ಮಹಿಳೆಯರು ಬದಲಾಗೇ ಆಗ್ತಾರೆ. ನಿಮ್ಮ ಮಾತು ಕೇಳಿ ನನಗೂ ಅಳು ಬರ್ತಿದ್ಯಲ್ಲ. ಅಭಿ, ಇದು ಹೆಂಗಸರಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಿಮ್ಗೆ ಅಪ್ಲೈ ಆಗಲ್ಲ. ಇನ್ಮೇಲೆ ಏನಿದ್ರು ಅಳೋ ಚಾನ್ಸು ನಿಮ್ದು. ಆದ್ರೆ ಜಾಜಿ, ಅಳೋ ಹೆಂಗಸಿನ ಹುಡ್ಕೋದ್ ಹೇಗೆ? ಅದನ್ನ ಸರ್ವೆ ಮಾಡೋದಕ್ಕೆ ಅಂತಾನೆ ವಿಟ್ಲ ಇದಾನಲ್ಲ. ನೀವಿಬ್ರು ಹೋಗಿ ತುಂಬಾ ಕ್ರೈ ಮಾಡೋ ಹೆಂಗಸನ ಹುಡುಕಿ ಮನೆಗೆ ಕರ್ಕೊಂಡ್ ಬನ್ನಿ. ನಾವು ಅವಳನ್ನ ಬದಲಾವಣೆ ಮಾಡೋಣ. ಮಹತ್ತರವಾದ ಕಾರ್ಯನ ನೀವು ನಮಗೆ ವಹಿಸ್ತಾ ಇದ್ರ, ಅದಕ್ಕೆ ಸೂಕ್ತವಾದ ಕಾಣಿಕೆಯನ್ನು ಕೊಟ್ರೆ ನಾವು ಇವಾಗಲೇ ಹೊರಡ್ತೀವಿ. ಯಾಲ್ ಬೇಕಾಗಿತ್ತಮ್ಮ? ಈ ಮನೆಗ್ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಸುಮ್ನೆ ಬರಕ್ ನಂಗೆ ತಲೆ ಕೆಟ್ಟಿದ್ಯಾ? ಏನ್ ಕೆಲ್ಸ? ಅಡಿಗೆ ಕೆಲ್ಸ. ಅದಕ್ಕೆ ಕಳಬೇಕು. ಏನಮ್ಮ, ಇವನ್ನ ಅಡಿಗೆ ಕೆಲ್ಸಕ್ಕೆ ಬರಕ್ ಹೇಳ್ದೇನೆ. ಜಾಜಕ್ಕೆ ಹೇಳಿದ್ರಲ್ಲ, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಇವ್ರ ಹೆಸರು ಆನಂದಮ್ಮ ಅಂತ. ಆದ್ರೆ ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಾರೆ. ರಾಜಕಾರಣಿಗಳು ಒಬ್ರನ್ನೊಬ್ರು ಬೈಕೊಂಡ್ರೆ ಅಳು ಬಂದ್ಬಿಡುತ್ತೆ. ಇಂಥದ್ದಕ್ಕೆಲ್ಲ ಹತ್ತರೆ ಹುಚ್ಚಲು ಅಂತಾಳೆ. ಅಷ್ಟೇ ಅಲ್ಲ, ಮನೇಲಿ ಯಾರು ಜಗಳ ಮಾಡ್ಕೊಂಡ್ರೆ ಮೂಗಿಂದನೂ ನೀರ್ ಬಂದ್ಬಿಡುತ್ತೆ. ಕಣ್ಣೀರು ಕಣ್ಣಿಂದಲೇ ಬರ್ಬೇಕಮ್ಮ, ಮೂಗಲು ಬರಬಾರದು. ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಆನಂದಮ್ಮ ಹೀಗೆ ಅಳೋದನ್ನ ಕಂಟಿನ್ಯೂ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಅಂದ್ರು. ಯಾವುದೇ ಕಾರಣಕ್ಕೂ ಆನಂದಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿ ಅವಳು ಸಾಯ್ಬಾರ್ದು. ಹೇಳಿದ್ರಳು ನೋಡಿ, ಅಲ್ಲೇ ಅಳ್ತಾ ಇದಾರೆ. ಆನಂದಮ್ಮ, ಐ ಆಮ್ ಜಾಜಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಸರಿಯಾಗಿ ಮಾತಾಡಕ್ ಬರಕ್ಕಿಲ್ಲ ಅಂತ ಎಲ್ಲರೂ ಆಡ್ಕೊಂತೀರಾ? ನಾನು ಇವಾಗ ಏನ್ ಹೇಳಿದೆ ಅಂತ ನೀವ್ ಈ ತರ ಆಳ್ತಾ ಇದ್ಯಾ? ನಮ್ಮ ಹಳೆ ಮನೆಯಾಗೂ ಹೀಗೆ ಬೈತಾ ಇದ್ರು, ಅವ್ರ ಮನೆಯಾಗೂ ಹೀಗೆ ಬೈತಾ ಇದ್ರು, ನಮ್ಮ ಮನೆಯಾಗೂ ಹೀಗೆ ಬೈತಾ ಇದ್ರು, ನಮ್ಮ ಮನೆಯಾಗೂ ಹೀಗೆ ಬೈತಾ ಇದ್ರು. ಮನೆಗ್ ಬಂದ್ರೆ ಈ ಅಮ್ಮನ ಹಿಂಗೆ ಬೈಯುತ್ತೆ, ಈ ಹುಡುಗಿನ ಹಿಂಗೆ ಬೈಯುತ್ತೆ. ಒಂದ್ ನಿಮಿಷ, ನಾನ್ ಸಮಾಧಾನ ಮಾಡ್ತೀನಿ. ಇಲ್ಲಿ ನೋಡಿ, ಇದನ್ನ ಬಾಯ್ಲಿಟ್ಕೊಳ್ಳಿ, ಅವಳು ನಿಂತೋಗುತ್ತೆ. ನಂಗೆ ಬೇಡ, ನನ್ನ ಚಿಕ್ಕ ಮಗಿನ ಚಾಕ್ರಿನ ಬೇಗಕ್ಕೆ. ಆನಂದಮ್ಮ, ನೀನ್ ಎಲ್ಲೂ ಬೇರೆ ಕಡೆ ಹೋಗೋ ಅಗತ್ಯನೇ ಇಲ್ಲ. ಅಡಿಗೆ ಕೆಲಸ ಮಾಡ್ಕೊಂಡು ನಮ್ಮ ಮನೇಲೆ ಆರಾಮಾಗಿ ಇದ್ಬಿಡು. ಆದ್ರೆ ಮೊದ್ಲು ನೀನ್ ಅಳೋದನ್ನ ನಿಲ್ಸ್ಬೇಕು. ಎಲ್ಲರೂ ಸೇರಿ ನನ್ನ ಅಳೋ ತರ ಮಾಡ್ತಾ ಇದ್ದಾರಲ್ಲ. ಅದೇ ತಪ್ಪು. ನೀನ್ ಅಳ್ದಿರೋ ಹಾಗೆ ನಾನು ನಿನ್ನ ರೆಡಿ ಮಾಡ್ತೀನಿ. ಆಮೇಲೆ ಏನು, ನೀನ್ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತೀಯಾ. ಆನಂದಮ್ಮನ್ನ ನೋಡಿದ್ಮೇಲೆ ಯಾವ ಹೆಂಗಸು ಅಳ್ಬಾರ್ದು, ನಿಲ್ಸ್ಬಿಡ್ಬೇಕು. ಇಂಥದ್ದನ್ನೆಲ್ಲ ಬದಲಾವಣೆ ಮಾಡಕ್ ಹೋಗ್ಬಾರ್ದು. ಆಮೇಲೆ ಗಂಟು ಗಟ್ಟಿದ್ರೆ ಗೊಟ್ಟಕ್ ಗೋವಿಂದ ಹಾಕ್ಬಿಡ್ತಾಳೆ. ಹೇಳಿ, ಲೇಡೀಸ್ ಯಾಕೆ ಅಳ್ಬೇಕು? ಅಳು ಬಂದಾಗ ಅಳುದೆ ಕಿಸಿ 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 ಅಂತ ನಗೋದಕ್ಕಾಗತ್ತೇನಮ್ಮ. ಮಾಡಿದ್ರೆ ಹುಚ್ಚಿಡಿದು ಬಿಡುತ್ತೆ. ಭಾವನೆಗಳನ್ನ ಅದು ಮಿಟ್ಕೋಬಾರ್ದು. ಸುಮ್ಮನೆ ಇನ್ಮೇಲೆ ಇಲ್ಲೇ ಅಡಿಗೆ ಮಾಡ್ಕೊಂಡು ಕಮ್ಮಿ ಹೇಳ್ತೀನಿ. ಕಮ್ಮಿ ಅಂದ್ರೆ ಎಷ್ಟು ಹೇಳ್ತೀಯಾ? ದಿನಕ್ಕೆ 4 ಸಲ ಹೇಳ್ತೀನಿ.
ಆನಂದಮ್ಮವ್ರೆ, ಉಪ್ಪು ಕಡಿಮೆ ಹಾಕಿದಿರಲ್ಲ, ಏನು ಉಪ್ಪಿನ ಸತ್ಯಾಗ್ರಹಣ? ಜಾಜೂರೆ ಏನ್ರಿ ಮಾಡ್ತಿರೋದು? ಆನಂದಮ್ಮನೇ ಅಡ್ಗೆ ಮಾಡಿದ್ದು. ಉಪ್ಪು ಎಷ್ಟು ಹಾಕ್ಬೇಕು, ಖಾರ ಎಷ್ಟು ಹಾಕ್ಬೇಕು ಅಂತ ಗೊತ್ತಿಲ್ಲದೆ ಅಡ್ಗೆ ಮಾಡಿದ್ರೆ ಹೀಗೆ ಆಗೋದು. ಕಸ ತಿನ್ನಂಗಿದೆ. ಇದ್ರಕ್ಕಿಂತ ದನಕ್ಕೆ ಹಾಕೋ ಕಲ್ಗಚ್ಚೆ ಎಷ್ಟು ವಾಸಿ. ಆನಂದಮ್ಮ, ನೀನ್ ಈ ತರ ಉಪ್ಪು ಖಾರ ಹಾಕ್ತೆ ಅಡ್ಗೆ ಮಾಡಿದ್ರೆ ಮನೆಯವ್ರು ನನಗ್ ಬೈತಾರ. ಅಯ್ಯೋ, ಮುಂಚೆಯಿಂದನೂ ನಾನು ಹೀಗೆ ತಪ್ಪು ಮಾಡ್ತಾನೆ ಇರ್ತೀನಿ. ಆನಂದಮ್ಮ, ನಾಳೆಯಿಂದ ಉಪ್ಪು ಖಾರನ ನೋಡ್ಕೊಂಡು ಹಾಕು. ಬಿಟ್ರಲ್ಲ, ಅದು ನಿಮಗ್ ಜಾಸ್ತಿ ಇದೆ, ತೆಪ್ಪುಗಿರಿ. ನಿಮ್ಮ ಸೊಸೆ ಅವ್ರು ತಂದಿದ್ದಾರೆ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಗಂಡುಗಳ ವಂಶದ ಮನೆ ಇದ್ದಾಗಿದೆಯಾ? ನಾಯಿ ನೆಗದು ಬಿದ್ದು ಮನೆ ಇದ್ದಾಗಿದೆ. ಬಿಟ್ಟು ಎಲ್ಲರೂ ಅಳೋ ತರ ಆಗುತ್ತೆ, ನೋಡ್ತಾ ಇರು. ಎಲ್ಲ ಹೊಡ್ಕೊಳ್ತಾ ಇದ್ದಾರೆ. ಬೇಕೇನ್ರಿ ಆಟ ನಿಮ್ಗೆ? ಆನಂದಮ್ಮ ಯಾವಾಗ್ಲೂ ಅಳ್ತಾ ಇರ್ತಾಳೆ. ಆ ಅಳುನ ಮಾಯ ಮಾಡಿ ಅವ್ರ ಮುಖದಲ್ಲಿ ನಗು ತರಿಸ್ಬೇಕು. ನೀವ್ ಹಾಗೇನಾದ್ರೂ ಮಾಡಿದೆ ಆದ್ರೆ ನಾನ್ ನಿಮ್ಮನ್ನ ತುಂಬಾ ದೂರ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ? ಕೆಮ್ಮಣ್ಣು ಗುಂಡಿನ ಇಲ್ಲ ನಂದಿ ಬೆಟ್ಟನ? ದೂರ. ಇನ್ನೂ ದೂರ ಅಂದ್ರೆ ದೇಶದಿಂದ ಆಚೆಗ? ನೇಪಾಳನ ಇಲ್ಲ ಗೋಮಾಳನ? ಹಾಪಿ, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಅವತ್ತಿಂದ ನಮ್ ಕನ್ಸೇನು ಸ್ವಿಟ್ಜರ್ಲೆಂಡ್ ಹೋಗ್ಬೇಕು ಅಂತ ತಾನೆ. ಕಾಟೇಜ್ ಮೇಲೆ ಐಸ್ ಬೀಳ್ತಾ ಇರ್ಬೇಕು, ನಾವು ಕಾಟೇಜ್ ಒಳಗಡೆ ಇರ್ಬೇಕು. ಹಾಗಾಗ್ಬೇಕು ಅಂದ್ರೆ ಯಾವಾಗ್ಲೂ ಅಳ್ತಾ ಇರೋ ಆನಂದಮ್ಮನ ಮುಖದಲ್ಲಿ ನೀವು ಆನಂದ ತರಿಸ್ಬೇಕು. ಆನಂದಮ್ಮ, ಏನ್ ಅಡ್ಗೆ ಮಾಡ್ತಿದ್ಯಾ? ಹೀರೆಕಾಯಿನ ಹೀಗೆ ಕಟ್ ಮಾಡಿದ್ರೆ ಹೀರೆಕಾಯಿಗೆ ನೋವಾಗಲ್ವಾ? ಈಗ ನಿನ್ನ ಕೆನ್ನೆನ ಹಾಗೆ ಹೀರೆಕಾಯಿಗೂ ನೋವಾಗುತ್ತೆ. ಎಷ್ಟೊಂದ್ಸಲ ಹೀರೆಕಾಯಿನ ಕಟ್ ಮಾಡ್ಬಿಟ್ಟಿದ್ದೀನಿ. ಅಳಬೇಡ, ನಿನಗೆ ಡಿಂಗ್ ಡಾಂಗ್ ಮಂತ್ರ ಹೇಳ್ಕೊಡ್ತೀನಿ. ಅದನ್ನ ನೀನು ನಗ್ತಾ ನಗ್ತಾ ಡಿಂಗ್ ಡಾಂಗ್ ಮಂತ್ರನ ಹೇಳ್ಬೇಕು. ಆಗ ಅವಳು ಮಾಯ ಆಗಿ ನಗು ಬರುತ್ತೆ. ಮಂತ್ರ ಹೇಳು. ಡಿಂಗ್ ಡಾಂಗ್. ಅಳಬೇಡ. ಡಿಂಗ್ ಡಾಂಗ್. ಸ್ಮೈಲ್ ಪ್ಲೀಸ್. ಡಿಂಗ್ ಡಾಂಗ್. ಹೀಗೆ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಂತ ಅಡುಗೆ ಮಾಡ್ತಿರೋ ನಾನು ನೋಡ್ತಾ ಇರ್ತೀನಿ.
ಅಣ್ಣ ಹೇಗೆ ಆ ಆನಂದಮ್ಮನ ಕೈಲಿ ಬಟ್ಟೆನ ಇಸ್ತ್ರಿ ಮಾಡಿಸ್ಕೊತಾ ಇದ್ದಾರೆ ಅಂತ. ಅಣ್ಣಯ್ಯ ನೈಸ್ ಮಾಡಿ ಎಲ್ಲ ಕೆಲಸನೂ ಮಾಡಿಸ್ಕೊಳ್ತಾ ಇದ್ದಾರೆ. ನಮ್ಮ ಬಟ್ಟೆಗಳನ್ನ ಯಾಕೆ ಹೋಗದು ಇಸ್ತ್ರಿ? ನಿಮ್ಗೇನಾದ್ರೂ ಕೆಲಸ ಇದೆಯಾ? ನಿಮ್ಮ ಬಟ್ಟೆನ ನೀವೇ ಒಗೆದು ನೀವೇ ಇಸ್ತ್ರಿ ಮಾಡ್ಕೊಳ್ಳೋದು ಬೇಕು. ನೀನ್ ಹೆಂಡತಿ ಹೇಳಲ್ಲ? ಹೇಳ್ತಿದ್ದೆ, ಆದ್ರೆ ನಿನ್ನ ಗಂಡ ಬಿಡ್ಬೇಕಲ್ಲ. ಜಾಜಿಯವ್ರ ಹತ್ರ ಮಾತಾಡೋದಕ್ಕೆ ಹೋದಾಗ್ಲೆಲ್ಲ ಮಧ್ಯ ತಂದಿಟ್ಟು ತಮಾಷೆ ನೋಡ್ತಾರೆ. ನೋಡಿ ಅಂದ್ರೆ ಇದೇ ಕೊನೆ. ಇನ್ನೊಂದ್ಸಲ ಈ ತರ ಫಿಟ್ಟಿಂಗ್ ಏನಾದ್ರೂ ಇಡಬೇಕು. ನಾನಾಗಿರಲ್ಲ, ನೀವು ನೀವಾಗಿರಲ್ಲ. ಹುಷಾರ್. ಪಾಂಡುರಂಗಪ್ಪ, ನಿಮ್ ಕೈ ಗಾಯ ಆಗಿತ್ತಲ್ಲ, ಈಗ ಹೇಗಿದೆ? ಆಯ್ತಾ? ನೋಡು, ಹಳೆದನ್ನೆಲ್ಲ ನೆನ್ಸ್ಕೊಂಡು ಯಾವತ್ತೂ ಅಳಬಾರ್ದು. ಹೆಂಗಡಂಗನು ಡಿಂಗ್ ಡಾಂಗ್. ಕಣ್ಣು ಮುಚ್ಚಿಕೊಂಡು 3 ಸಲ ಡಿಂಗಡ ಡಿಂಗಡ ಡಿಂಗಡಂಗನ್ನು. ಅಲ್ಲ, ನಗ್ನಗ್ತಾ ಇರ್ತೀನಿ. ಡಿಂಗ್ ಡಾಂಗ್, ಡಿಂಗ್ ಡಾಂಗ್. ಅಣ್ಣಯ್ಯ, ಏನೋ ಸುಟ್ಟೋಗಿರೋ ವಾಸನೆ ಬರ್ತಾ ಇದೆಯಲ್ಲ? ಹೋಗಿ ನೋಡು. ಸುಟ್ಟಿದ್ದು ಅಡ್ಗೆ ಮನೆಯಲ್ಲ, ಆನಂದವಾಗಿ ನಮ್ಮ ಪಾವನ್ ಬಟ್ಟೆ ಸುಟ್ಟು ಬಿಟ್ಟಿದ್ದಾರೆ. ಅಣ್ಣಯ್ಯ, ನಿನ್ ಶರ್ಟ್ ಹಾಳಾಗೋಯ್ತಲ್ಲ. ಅಯ್ಯೋ ದೇವ್ರೇ, ನಮ್ಮ ಯಜಮಾನ್ರ ಶರ್ಟ್ನ ಸುಟ್ಟಾಕ್ಬಿಟ್ನಲ್ಲ. ನಿನ್ನಿಂದ ಯಾಕೆ ಬದುಕ್ಸಿದ್ಯಾ? ನನ್ನನ್ನ ಸುಟ್ಟಾಕ್ಬಾರ್ದಾ? ಪಾಂಡುರಂಗಪ್ಪವ್ರೆ, ಐರನ್ ಬಾಕ್ಸು ಇಷ್ಟೊಂದು ಬಿಸಿ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಡ್ಕೊಳ್ಬೇಕು. ಮೊನ್ನೆ ಬಿಸಿ ಬಿಸಿ ಸೌಟನ್ನೇ ಕೈ ಮೇಲಿಟ್ಟೆ, ಇವತ್ತು ಬಿಸಿ ಐರನ್ ಬಾಕ್ಸ್ನೇ ಕೈ ಮೇಲಿಟ್ಟೆ. ಅಲ್ಲಿ ಏನಾಗಿದೆ ನಿನಗೆ? ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅಳ್ಬೇಡ ಅಳ್ಬೇಡ ಅಳ್ಬೇಡ. ಡಿಂಗ್ ಡಾಂಗ್ ಡಿಂಗ್ ಡಾಂಗ್. ಡಿಂಗ್ ಡಾಂಗ್. ಆಯಿಂಟ್ಮೆಂಟ್ ಎಲ್ಲಿದೆ ಅಂತ ಹೇಳಿ ಹಚ್ಕೊಂಡೆ ಡಿಂಗ್ ಡಾಂಗ್ ಹೇಳ್ತೀನಿ. ಕೈ ಶೆಟ್ಕೊಂಡ್ ಬಿಡ್ತು. ನೀನು ಆಯಿಂಟ್ಮೆಂಟ್ ಹಚ್ಚೋದು ಬೇಡ. ನೀನು ಆಯಿಂಟ್ಮೆಂಟ್ ಹಚ್ಚೋದೇನಿದ್ರು ಜಾಜರ್ ಕೈಗೆ ಹಚ್ಚಿ ಸೌರು, ಕೈ ಸರಿ ಆಗತ್ತೆ. ಆನಂದಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಮತ್ತೆ ನಿಮ್ ಕೈ ತೋರಿಸಿ. ಆನಂದಮ್ಮ, ಏನ್ ಮಾಡ್ತಾ ಇದೆಯಾ? ಪಾಂಡುರಂಗಪ್ಪೂರ ಹೇಳಿದ್ದು, ನಿಮ್ ಕೈಗೆ ಆಯಿಂಟ್ಮೆಂಟ್ ಸವರಿದ್ರೆ ಅವ್ರ ಕೈ ವಾಸಿ ಆಗುತ್ತಂತೆ. ಆನಂದಮ್ಮ, ಏನಾಗಿದೆ ನಿಂಗೆ? ಯಾಕೆ ಈ ರೀತಿ ಚಿಕ್ಲು ಚಿಕ್ಲಿ ತರ ಆಡ್ತಾ ಇದೆಯಾ? ಬೈತಾ ಇರೋದು. ಪಾಪಗಳನ್ನ ಬೈತಾ ಇದ್ರ. ಆನಂದಮ್ಮನ್ ಸ್ವಲ್ಪ ಸಮಾಧಾನ ಮಾಡ್ಬೇಕಾ? ನಾನು ಸಮಾಧಾನ ಮಾಡ್ತಾ ಇದ್ದೇನೆ, ಆದ್ರೆ ನೀವು ಬಂದು 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 ಪುಳಿ ಇಡ್ತಾ ಇದ್ರೆ ನಾನು ಏನ್ರಿ ಮಾಡ್ಲಿ? ನೀವು ಹೀಗೆ ಮಾಡ್ತಾ ಇದ್ರೆ ಸ್ವಿಟ್ಜರ್ಲೆಂಡ್ ಟ್ರಿಪ್ ನ ಮರಿಬೇಕಾಗತ್ತೆ. ಇನ್ನು ಏನೇನ್ ಸುಟ್ಕೊಳ್ಬೇಕು ಏನೋ ಯಾರಿಗೆ ಗೊತ್ತು. ಪಾಂಡುರಂಗಪ್ಪರೇ, ಅವತ್ತು ಹೀರೆಕಾಯಿ ಕಟ್ ಮಾಡಿದ್ರೆ ನೋವಾಗುತ್ತೆ ಅಂತ ತಮಾಷೆಗೆ ತಾನೇ ಹೇಳಿದ್ದು. ಹೌದು, ತಮಾಷೆ ಅಂತ ಯಾರು ಹೇಳಿದ್ದು? ನಾನು ಹೇಳಿದ್ದು ಕಣ. ಕಣ್ಣೀಲಮ್ಮ ಮೊದಲೇ ಹತ್ತು ಮನೆನ ಹಾಳು ಮಾಡ್ತಾ ಇದ್ದಾಳೆ. ತರಕಾರಿಗೆ ಜೀವ ಇಲ್ಲ, ಧಾರಾಳವಾಗಿ ಹಚ್ಚಬಹುದು ಅಂತ ನಾನೇ ಹೇಳಿದ್ದು. ನೀನು ಚಿಂತೆಲ್ಲ ಕೇಳಕ್ ಹೋಗ್ಬೇಡ. ನೀ ಯಾವುದೇ ಕಾರಣಕ್ಕೂ ಅಳಬಾರ್ದು. ಅಳಲ್ಲ. ಮೊದಲು ದಿನಕ್ಕೆ 24 ಗಂಟೆನೂ ಅಳ್ತಾ ಇದ್ದೆ. ದಿನಕ್ಕೆ 23 ಗಂಟೆ ಮಾತ್ರ ಅಳ್ತೀನಿ. ಹೀಗೆ ಒಂದೊಂದೇ ಗಂಟೆ ದಿನ ಅಳೋದನ್ನ ಕಡಿಮೆ ಮಾಡ್ತಾ ಬಾ. ತಿಂಗಳಲ್ಲಿ ಎಲ್ಲ ನಿಂತೋಗ್ಬಿಡತ್ತೆ. ಆಗ ನನ್ನ ಹುನಿಮೂನು. ನನ್ನ ಜೊತೆ ಹನಿಮೂನ್ ಅಂತೀರಲ್ಲ. ನನ್ನ ಹೆಂಡ್ರ ಜೊತೆ. ನನ್ನ ಜೊತೆ ಅನ್ಕೊಂಡ್ಬಿಟ್ನಲ್ಲ.
ಯೋಗ ಡಿಂಗ್ ಡಂಗ್. ಯಾಕೆ ಅಳ್ತಾ ಇದ್ದೀರಾ? ಆನಂದಮ್ಮನ್ ರಿಪೇರಿ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನೋಡ್ರಿ ಚಾಕ್ವಿನಿಂದ ಕಿಟ್ಬಿಟ್ಲು. ನಿಮ್ ಕೈನ ಕತ್ತರಿಸಿ ಹಾಕೊಳ್ಳಿ. ನನಗೆ ಇಂಪಾರ್ಟೆಂಟು. ಇದು ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ ಕೂತೈತ್ ಬಿಡಿ ಎಲ್ಲ ನಾನು ಹಣೆ ಬರ. ಆನಂದಮ್ಮ ಯಾಕೆ ಅಳ್ತಾ ಇದ್ಯಾ? ಅಯ್ಯೋ ಯಾಕೆ ಏನಾಯ್ತು? ಏನ್ ಮಾಡ್ದಿ ಅವ್ರಿಗೆ? ಈ ಮನೆಗ್ ಬಂದಾಗಿಂದ ಎಲ್ರಿಗೂ ನೋವು ಕೊಡೋದೇ ಆಗೋಯ್ತು. ಪಾಂಡುರಂಗಪ್ಪವ್ರಿಗೆ 3 ಸಲ ಗಾಯ ಮಾಡಿದೆ, ಅದು ಒಂದೇ ಜಾಗದಲ್ಲಿ. ಒಂದ್ಸಲ ಬಿಸಿ ಬಿಸಿ ಸೌಟ್ ತಗೊಂಡೋಗಿಟ್ನ, ಒಂದ್ಸಲ ಬಿಸಿ ಬಿಸಿ ಇಸ್ತ್ರಿ ಮಡಿಗೆ ತಗೊಂಡೋಗಿ ಸುಟ್ನ, ಒಂದ್ಸಲ ಚಾಕು ಅಯ್ಯೋ ದೇವ್ರೇ, ನನ್ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಪ್ಪ. ಅವಳು ಉಸಿರು ಕಟ್ಟಿ ಸತ್ತಿತ್ತು ಹೋದ್ಲೆ, ಆ ಕೊಲೆ ಆಪಾದನೆ ನಿನ್ನ ಮೇಲೆ ಬರುತ್ತೆ ಕಣೋ. ರಂಗಮ್ಮನವ್ರೆ, ನಾನು ಏನು ಮಾಡ್ಲಿ? ಅವಳನ್ನ ಕೋಸಿ ಕೊಡ್ತಾನೆ ಇಲ್ವಲ್ಲ. ಅಣ್ಣಯ್ಯ, ಆ ಆನಂದಮ್ಮನ್ ಗೋಳು ಜಾಸ್ತಿ ಆಗ್ತಾ ಇದೆ. ರಾತ್ರಿ ಊಟ ಕೂಡ ಮಾಡಿಲ್ಲ, ನಿದ್ದೆಲ್ಲೂ ಅಳ್ತಾ ಇದ್ಲು. ಅಂತ ಹೇಳ್ಬಾರ್ದಾಗಿತ್ತ? ಓಹೋ, ನಾನ್ ಹೇಳಿದೆ ಕೇಳ್ಬಿಡ್ತಾಳೆ ನೋಡು. ಮಗನೇ, ನಿನ್ ಹೆಂಡತಿಗೆ ಹೇಳಿ ಅವಳನ್ನ ಆಚೆ ಕಳಿಸು. ಅತ್ತೆ ಆನಂದಮ್ಮನ್ನ ಅಳು ನಿಲ್ಸ್ಬೇಕು ಅಂತಾನೆ ಇಲ್ಲಿ ಕರ್ಸಿರೋದು. ನಿಲ್ಸೋದಕ್ಕೆ ಯಾರಿಂದನೂ ಆಗ್ತಿಲ್ವಲ್ಲ. ಅಭಿ ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಅರ್ಧಕ್ಕೆ ವಾಪಸ್ ಕಳ್ಸಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. 3 days ಅಲ್ಲಿ ಎಲ್ಲ ಸರಿ ಹೋಗುತ್ತೆ. ಲೇ ಮಗನೇ, ನಾನು ನಿನಗೆ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇವಳನ್ನ ಆಚೆ ಕಳಿಸಿದ್ಲೇ ಸರಿ, ಇಲ್ಲಾಂದ್ರೆ ನಾನು ಆಚೆ ಹೋಗ್ಬೇಕಾಗುತ್ತೆ. ಅವಳು ಮನೆ ಮುಂದೆ ಕೂತ್ಕೊಂಡು ಗೊಳೋ ಅಂತ ಒಂದೇ ಸಮನೆ ಅಳ್ತಾ ಕೂತ್ಕೊಂಡಿದ್ದಾಳೆ. ರಸ್ತೆಯಲ್ಲಿ ಹೋಗಿ ಬರೋ ಜನ ಎಲ್ಲ ನಮ್ಮನೆ ಕಡೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಳ್ಬಾರ್ದು ಅಂತ ಹೇಳ್ಬಾರ್ದ? ಅಮ್ಮ ತೆಲ್ ಕೇಳ್ತಾಳೆ ಅವಳು. ಜಾಜತ್ಗೆ ಅವಳು ಅಳುನ ನಿಲ್ಸಿ ನಗು ಹಾಗೆ ಮಾಡಕ್ ಯಾರು ಹೇಳಿದ್ದು? ನಮ್ಗ ಇಷ್ಟಕ್ಕೂ ಹನಿಮೂನ್ಗೆ ಯಾರು ಹೋಗ್ಬೇಕಾಗಿರೋದು? ನಾವಾ? ನಾನೇ ಕೊಟ್ರು ನಾನೇ. ಆನಂದಮ್ಮ, ಯಾಕೆ ಊಟ ಬಿಟ್ಟು ಹೊಳ್ತಾ ಇದೀಯಾ? ಅನ್ನದಲ್ಲಿ 2 ಕಲ್ಲು ಸಿಕ್ಬಿಡ್ತು. ಹೌದು ಅಣ್ಣಯ್ಯ, ನಾನೇ ನೋಡಿದೀನಿ, ಇಷ್ಟು ದಪ್ಪ ದಪ್ಪ ಕಲ್ಲಿತ್ತು. ಪಲ್ಲು ತಟ್ಟಲು ಕಲ್ಲಿತ್ತು. ಮತ್ತಲ್ಲಿ ಮಿಕ್ಸ್ ಮಾಡತ್ತೇನ? ಅದೇನಿದ್ರು ರೇಷನ್ ಅಂಗಡಿ ಅವ್ನು ತಪ್ಪು. ತಪ್ಪು ನಂದೆ. ಕಲ್ಲನ್ನ ಆರಿಸಿ ಅನ್ನಕ್ಕೆ ಇಡ್ಬೇಕಾಗಿತ್ತು. ಅಕಸ್ಮಾತ್ ಅವಯ್ಯ ಏನಾದ್ರು ಅನ್ನದಲ್ಲಿ ಕಳ್ಳನ್ನ ಕಡಿದು ಇನ್ನೊಬ್ಬರು ಅಲ್ಲೆಲ್ಲ ಉದ್ರೋಗ್ಬಿಡ್ತಿತ್ತು. ನಾನು ಇನ್ನೂ ಬದುಕಿರ್ಬೇಕಾ? ಆಗಲ್ಲ, ನಿನ್ನ ಬದಲಾವಣೆ ಮಾಡೋದಕ್ಕೆ ಆಗಲ್ಲ. ಒಳ್ಳೆಬೇಡ ಅಂತ ಬೋಡ್ಕೊಳ್ತೀನಿ, ಆದ್ರೂ ಹೊಳ್ತಾ ಇದೀಯಾ? ಹೋಗು. ಕಾಮೇಶ್ವರಿ ಅವ್ರೆ, ಪಾಂಡುರಂಗ ಅವ್ರೆ, ಇದೇನಾಯ್ತು ನಿಮ್ ಕೈಗೆ? ಯಾವ್ದಾದ್ರು ನಾಯಿ ಏನಾದ್ರು ಓಡಿಸ್ಕೊಂಡ್ಬಂದು ಕಚ್ತಾ? ಮತ್ತೆ ಇನ್ನೇನಾಯ್ತು? ನನ್ನ ದುಃಖನ ನಿಮ್ಮ ಹತ್ರ ಅಲ್ದೆ ಇನ್ ಯಾರ ಹತ್ರ ಅಂತೂ ತೋಡ್ಕೊಳ್ಳಿ. ಕೂತ್ಕೊಳ್ಳಿ. ನಿಮ್ಗೆ ಅಷ್ಟೊಂದು ದುಃಖ ಆಗಿದ್ರೆ ನನ್ನ ಮಡ್ಲಲ್ಲಿ ಮಲ್ಕೊಂಡು ಗೊಳೋ ಅಂತ ಹತ್ಬಿಡಿ. ಯಾರಾದ್ರೂ ಕ್ಯಾಮರಾದಲ್ಲಿ ಶೂಟ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಏನಾಯ್ತು ಅಂತ ಹೇಳಿ. ನಾನು ಸಂತೋಷವಾಗಿರೋದಕ್ಕೆ ಆನಂದಮ್ಮ ಬಿಡ್ಬೇಕಲ್ಲ. ಆನಂದಮ್ಮನ? ಯಾರದು? ಇಷ್ಟ ಆಯ್ತು. ಪಾಂಡುರಂಗ ಅವ್ರೆ, ನೀವೇನು ಯೋಚನೆ ಮಾಡಬೇಡಿ. ಕೇಸ್ನ ನಾನು ಸಾಲ್ವ್ ಮಾಡ್ತೀನಿ. ಮಾಡಿ ಪುಣ್ಯ ಕಟ್ಕೊಳ್ಳಿ. ಅದ್ ಸರಿ, ನಾನು ನಿಮಗೆ ಸಹಾಯ ಮಾಡಿದ್ರೆ ನನ್ಗೇನ್ ಲಾಭ? ಈ ಕೈ ಹೀಗಾಗ್ಬಿಟ್ಟಿದೆ, ಇನ್ನೇನು ಅಂತ ಹೆಲ್ಪ್ ಮಾಡ್ಲಿ? ನಿಮ್ ಜೊತೆ ಒಂದೆರಡು ಸ್ಟೆಪ್ ಹಾಕ್ಬೋದಲ್ಲ? ಹಾಕೋಣ. ಸಾಕು ಬಿಡಿ, ನನ್ನ ಹೆಂಡತಿ ಗೊತ್ತಾದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಪಾಂಡುರಂಗ ಅವರೇ, ನೀವೇನು ಯೋಚನೆ ಮಾಡಬೇಡಿ. ಮಹಿಳಾ ಸಂಘದವ್ರನ್ನ ಕರೆಸಿ ನಾನು ಮಾತಾಡ್ತೀನಿ. ಅಜ್ಜಿ, ತನಗೆ ಹೆಸರು ಬರಬೇಕು ಅಂತ ಯಾರೋ ಅಳೋರನ್ನ ಕರ್ಕೊಂಡು ಬಂದು ಅವಳನ್ನ ತಾನು ನಿಲ್ಲಿಸ್ತೀನಿ ಅಂತ ದೊಡ್ಡದಾಗಿ ದೇಶ ಸೇವೆ ಮಾಡ್ತೀನಿ ಅಂತ ಹೋಗ್ತಿದ್ದಾಳಲ್ಲ, ಅದು ಯಾವ ಲೆವೆಲಲ್ಲಿ ಗೋಲ್ಮಾಲ್ ಆಗ್ತಿದೆ ಅಂತ ಗೊತ್ತಾ ನಿಮ್ಗೆ? ಯಾವ ಲೆವೆಲ್ ಆಗ್ತಾ ಇದೆ? ಆ ಪುರುಷ ವಿಮೋಚನಾ ಸಂಘದವರು ಜಾಜಿನ ಬಳಸ್ಕೊಳ್ತಾ ಇದ್ದಾರೆ. ಕಣ್ಣಲ್ಲಿ ನೀರು ಬರ್ಲಿಲ್ಲ ಅಂದ್ರೆ ಆ ಪುರುಷ ವಿಮೋಚನಾ ಸಂಘ ಸ್ಟ್ರಾಂಗ್ ಆಗುತ್ತೆ. ಆಗ ಗಂಡಸರೆಲ್ಲ ಮೆರೀತಾರೆ.
ಇಂಡೈರೆಕ್ಟ್ ಆಗಿ ಗಂಡಸರಿಗೆ ಸಪೋರ್ಟ್ ಮಾಡುವಂತ ಇಂಥ ಮಹಿಳಾ ಸಂಘದ ಪ್ರೆಸಿಡೆಂಟು ನಮಗ್ ಬೇಕಾ? ನಾಳೆನೆ ಇದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡೋಣ. ಓಕೆ ಓಕೆ. ಯಾಕಮ್ಮ ಹೀಗ್ ಬಡ್ಕೋತಾ ಇದ್ದೀರಾ? ಎಲ್ಲಿ ಆ ನಿಮ್ ಸುಬ್ನಾತಿ ಸೊಸೆ ಜಾಜಿ ಬಂದು ಮನೆ ಮುಂದೆ ಕಿರ್ಚಾಡ್ತಾ ಇದೆಯಲ್ಲ, ಏನ್ ಸಮಾಚಾರ? ನೀನು ಪುರುಷ ವಿಮೋಚನಾ ಸಂಘದಿಂದ ಲಂಚ ತಗೊಂಡಿದ್ಯಾ ಅಂತ ನಮ್ಗೆಲ್ಲ ಡೌಟ್ ಬಂದಿದೆ. ಮಹಿಳೆಯರು ಅಳ್ದಿರೋ ತರ ಮಾಡಿದೀರಾ. ಅದರಿಂದ ಏನಾಗ್ತಿದೆ ಅಂತ ಗೊತ್ತಾ? ಪುರುಷ ವಿಮೋಚನಾ ಸಂಘ ಬಲವಾಗ್ತಿದೆ, ಮಹಿಳಾ ಸಂಘ ವೀಕ್ ಆಗ್ತಾ ಇದೆ. ನಿನ್ನಂತವ್ರನ್ನ ಮಹಿಳಾ ಸಂಘಕ್ಕೆ ಬೇಕಾ? ಇಲ್ಲಿ ಏನಾಗ್ತಿದೆ? ರಂಗ, ನಿಮ್ ಹೆಂಡತಿ ಪುರುಷ ವಿಮೋಚನಾ ಸಂಘದವ್ರ ಜೊತೆ ಶಾಮೀಲಾಗಿದಾರಂತ ನೀವೇ ತಾನೇ ಹೇಳಿದ್ದು. ಹೋಗಿ ಬಿಡಿ, ಆಗಾಗ ಪಾರ್ಟಿ ಬದಲಾಗ್ತಾ ಇರುತ್ತೆ, ಏನ್ ಮಾಡಕ್ಕಾಗತ್ತೆ? ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊಂತೇನೆ. ಇದನ್ನ ಪ್ರೆಸ್ ಕೊಡ್ತಾ ಇದೀವಿ, ಇದ್ರ ವಿರುದ್ಧ ದೊಡ್ಡ ಗಲಾಟೆ ಮಾಡ್ತಾ ಇದೀವಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಆನಂದಮ್ಮನ್ನ ಮನೇಲಿ ಇಟ್ಕೊಂಡು ಅವ್ರನ್ನ ರಿಪೇರಿ ಮಾಡೋ ಕೆಲಸ. ನಾನು ಆನಂದಮ್ಮನ್ನ ಈಗಲೇ ಕಳಿಸ್ಬಿಡ್ತೀನಿ. ನಂಗೆ ಈ ಪ್ರಾಜೆಕ್ಟೇ ಬೇಡ. ಆನಂದಮ್ಮ, ಯು ಕ್ಯಾನ್ ಗೋ. ಆಗಲ್ಲ. ಆನಂದಮ್ಮ, ಜಾಗ ಖಾಲಿ ಮಾಡಮ್ಮ. ನಾನು ಈ ಮನೆಗೆ ಬಂದು ಎಷ್ಟು ಕಷ್ಟ ಕೊಟ್ಬಿಟ್ಟೆ ಅಂದ್ರೆ ಸದ್ಯ ವೀಡೆ ತೊಳಗ್ತು. ಇನ್ನೊಂದ್ಸಲ ಬೀದಿಲಿ ಅಳೋರೆಲ್ರನ್ನ ಮನೆಗೆ ಕರ್ಕೊಂಡ್ ಬಂದು ರಿಪೇರಿ ಮಾಡ್ತೀನಿ ಅಂದ್ರೆ ನಾವು ಸುಮ್ಮನೆ ಇರಲ್ಲ ಅಷ್ಟೇ. ಬಂದ್ರೆ ಹೋಗೋಣ. ಶಾಜೆತ್ಗೆ ಇದ್ರ ಹಿಂದೆ ಏನೋ ಕುತಂತ್ರ ಇದೆ. ಇಲ್ಲ ಅಂತಂದ್ರೆ ಕಾಮೇಶ್ವರಿ ಯಾಕೆ ನಮ್ಮನೆಗೆ ಬರ್ತಾ ಇದ್ರು? ನಮ್ಮ ಭಾವನೆ ಏನೋ ಕಿತಿಪಿ ಕೆಲಸ ಮಾಡಿ ಕಾಮೇಶ್ವರಿನ ಇಲ್ಲಿ ಕರೆಸಿ ನಿಮ್ಮೆಲ್ಲ ಯಾಕೆ ಗೂಬೆ ಕೂರಿಸಿರ್ಬಾರ್ದು ಅಂತ. ಸ್ವಲ್ಪ ಈ ಕಡೆ ಬರ್ತೀರಾ? ಅಪರೂಪ ಕರೆದಿದ್ದಾರೆ, ಈಚೆ ಕಡೆ ಬರಮ್ಮ. ಅಭಿ, ನೀವು ಕಾಮೇಶ್ವರಿ ಮನೆಗೆ ಹೋಗಿದ್ರಾ? ನಾನು ಯಾಕೆ ಹೋಗ್ಲಿ? ಹೋಗಿದ್ರಾ? ಹೋಗಿದ್ದೆ. ಯಾಕೆ? ಅದು ಈ ಮನೆಯಲ್ಲಿ ಗೋಲ್ಡ್ ನೋಡಿ 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 ನನಗೆ ಸಾಕಾಗಿದೆ. ಇನ್ಮೇಲೂ ಹೀಗಾಗ್ತಾ ಇದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ನಮ್ಮ ಮಾತುಶ್ರೀ ರಂಗಮ್ಮನವ್ರು ಧಮಕಿ ಹಾಕಿದ್ರು. ಮಾಡಕ್ ಹೋಗಿದ್ದೆ, ನಮ್ಮನ್ನ ಮನೆ ಬಿಟ್ಟು ಓದಿಸೋದಕ್ಕೆ. ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಮ ಹನಿಮೂನ್ ಆಗಲ್ಲ.